ವೀಕ್ಷಕರು ನೋಡಿ, ಇವತ್ತಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು 98% ಸೋತ ಪಂದ್ಯವನ್ನು ಚಮತ್ಕಾರದಿಂದ ಗೆದ್ದುಕೊಂಡಿದೆ. ಹೌದು ವೀಕ್ಷಕರು, ಇವತ್ತಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು 98% ಸೋತ ಪಂದ್ಯವನ್ನು ದೊಡ್ಡ ಚಮತ್ಕಾರದಿಂದ ಗೆದ್ದು ಇತಿಹಾಸ ಬರೆಯಿತು. ವೀಕ್ಷಕರು, ಇವತ್ತಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಕೊನೆಯ 3 ಎಸೆತದಲ್ಲಿ 18 ರನ್ಗಳು ಬೇಕಾಗಿದ್ದವು. ಇನ್ನು ವೀಕ್ಷಕರು, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಭರ್ಜರಿಗೆ ಗೆಲುವನ್ನು ಸಾಧಿಸಿದ್ದು, ಹಾಗೆ ವೀಕ್ಷಕರು ಸತತವಾಗಿ ಶಿವಮ್ ದುಬೆ ಅವರು 3 ಸಿಕ್ಸರ್ ಸಿಡಿಸಿ ಟೀಮ್ ಇಂಡಿಯಾ ತಂಡಕ್ಕೆ ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಹೌದು ವೀಕ್ಷಕರು, ಒಂದು ಹಂತದಲ್ಲಿ ಭಾರತ ತಂಡವು ಈ ಒಂದು ಪಂದ್ಯವನ್ನು ಕಳೆದುಕೊಂಡಿತ್ತು. ಇನ್ನು ವೀಕ್ಷಕರು, ಕೊನೆಯ ಓವರ್ನಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಕೇವಲ 18 ರನ್ಗಳು ಅಗತ್ಯವಿತ್ತು. ಇನ್ನು ವೀಕ್ಷಕರು, ಈ ಒಂದು ಕೊನೆಯ ಓವರ್ನಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದ ಶಿವಮ್ ದುಬೆ ಅವರಿಗೆ ಕೇವಲ 18 ರನ್ಗಳು ಬೇಕಾಗಿದ್ದವು. ಆದರೆ ವೀಕ್ಷಕರು, ಸತತವಾಗಿ 3 ಎಸೆತಗಳನ್ನು ಶಿವಮ್ ದುಬೆ ಅವರು ಆಡಲಿಲ್ಲ. ಇನ್ನು ವೀಕ್ಷಕರು, ಉಳಿದಿರುವ 3 ಎಸೆತಗಳಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ 18 ರನ್ಗಳ ಅಗತ್ಯವಿತ್ತು. ಆದರೆ ವೀಕ್ಷಕರು, ಸ್ಕೋರ್ ಬೋರ್ಡ್ನಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಪ್ರೆಷರ್ ಇದ್ದರೂ ಕೂಡ ಶಿವಮ್ ದುಬೆ ಅವರು ಕೊನೆಯ 3 ಎಸೆತಗಳಲ್ಲಿ 18 ರನ್ ಸಿಡಿಸಿ ಮಿಂಚಿದರು. ಇನ್ನು ವೀಕ್ಷಕರು, ಭಾರತ ತಂಡವು ಮತ್ತೊಂದು ಗೆಲುವನ್ನು ಪಡೆದಿದ್ದು, ಹಾಗೆ ವೀಕ್ಷಕರು, ಈ ಒಂದು ಪಂದ್ಯದಲ್ಲಿ ಮತ್ತೊಂದು ಹೊಸ ದಾಖಲೆ ಬರೆದಿದೆ. ಹೌದು ವೀಕ್ಷಕರು, ಇವತ್ತು ದಿನಾಂಕ 3 ರಂದು ಟೀಮ್ ಇಂಡಿಯಾ ತಂಡವು ವಾರ್ಮಪ್ ಪಂದ್ಯವನ್ನು ಆಡುತ್ತಿತ್ತು. ಆದರೆ ವೀಕ್ಷಕರು, ಈ ಒಂದು ವಾರ್ಮಪ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ರೆಡ್ ತಂಡ ಹಾಗೂ ಬ್ಲೂ ತಂಡವು ಮುಖಾಮುಖಿಯಾಗಿದ್ದವು. ವೀಕ್ಷಕರು, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾದ ರೆಡ್ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿತು. ಅದರಂತೆ ವೀಕ್ಷಕರು, ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ ತಂಡದ ರೆಡ್ ತಂಡವು ಈ ಒಂದು ಪಂದ್ಯದಲ್ಲಿ ನಿಗದಿತ 20 ಓವರ್ಗಳಲ್ಲಿ 225 ರನ್ ಕಲೆ ಹಾಕಿ ಟೀಮ್ ಇಂಡಿಯಾ ತಂಡದ ಬ್ಲೂ ತಂಡಕ್ಕೆ 226 ರನ್ಗಳ ಟಾರ್ಗೆಟ್ ಕೊಟ್ಟಿತ್ತು. ಆದರೆ ವೀಕ್ಷಕರು, ಈ ಒಂದು ಗುರಿಯನ್ನು ಬೆನ್ನಟ್ಟಿದ ಟೀಮ್ ಇಂಡಿಯಾ ತಂಡದ ಬ್ಲೂ ತಂಡವು ಈಸಿಯಾಗಿ ಈ ಒಂದು ಸ್ಕೋರನ್ನು ಬೆನ್ನಟ್ಟಿ ಈ ಒಂದು ಪಂದ್ಯದಲ್ಲಿ ಗೆದ್ದುಕೊಂಡಿತ್ತು. ಹೌದು ವೀಕ್ಷಕರು, ಕೊನೆಯ ಹಂತದಲ್ಲಿ ಬ್ಯಾಟ್ ಬೀಸಿದ ಶಿವಮ್ ದುಬೆ ಅವರು ಕೇವಲ 3 ಎಸೆತಗಳಲ್ಲಿ 18 ರನ್ ಸಿಡಿಸಿ ಮಿಂಚಿದರು. ಇನ್ನು ವೀಕ್ಷಕರು, ಮೊದಲು ಬ್ಯಾಟ್ ಮಾಡಿದಂಥ ರೆಡ್ ತಂಡದ ಪರ ಸೂರ್ಯಕುಮಾರ್ ಯಾದವ್ ಅವರು ಭರ್ಜರಿಗೆ ಬ್ಯಾಟಿಂಗ್ ಮಾಡಿ 80 ರನ್ ಸಿಡಿಸಿದ್ದರು. ಆದರೆ ವೀಕ್ಷಕರ, ಟೀಮ್ ಇಂಡಿಯಾ ತಂಡದ ಬ್ಲೂ ತಂಡದ ಪರ ಶಿವಮ್ ದುಬೆ ಅವರು ಮಿಂಚಿದ್ದಾರೆ. ಹೌದು ವೀಕ್ಷಕರು, ಕೇವಲ ಎದುರಿಸಿದ 36 ಎಸೆತಗಳಲ್ಲಿ 94 ರನ್ ಸಿಡಿಸಿ ಬ್ಲೂ ತಂಡಕ್ಕೆ ಗೆಲುವನ್ನು ತಂದು ಕೊಟ್ಟಿದ್ದಾರೆ. ಹೌದು ವೀಕ್ಷಕರು, ಇದರ ಮೂಲಕ ಬ್ಲೂ ತಂಡವು 98% ಸೋತ ಪಂದ್ಯವನ್ನು ಚಮತ್ಕಾರದಿಂದ ಗೆದ್ದುಕೊಂಡಿತು. ವೀಕ್ಷಕರು, ಇದರ ಮೂಲಕ ಟೀಮ್ ಇಂಡಿಯಾ ತಂಡದ ಎಲ್ಲ ಆಟಗಾರರಿಗೆ T20 ವಿಶ್ವಕಪ್ನ ಮೊದಲ ಪಂದ್ಯಕ್ಕೂ ಮುಂಚಿತವಾಗಿ ಆತ್ಮವಿಶ್ವಾಸ ಹೆಚ್ಚಿಸಿದೆ. ವೀಕ್ಷಕರು, ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಸುದ್ದಿ.